ಮೊದಲ ಅತ್ಯುನ್ನತ ಪ್ರಶಸ್ತಿ ಎದೆಯ ಹಣತೆ ಕನ್ನಡ ಕೃತಿಯ ಇಂಗ್ಲಿಷ್ ಅನುವಾದಕ್ಕೆ ಸಿಕ್ಕ ಪ್ರಶಸ್ತಿ. ಬೆಂಗಳೂರು ಗ್ರಾಮಾಂತರ ಡಿಸಿ ಹಾಗೂ ಕಲಾತಂಡದಿಂದ ಭವ್ಯ ಭಾಗ್ಯ ಅವರನ್ನ ಸ್ವಾಗತ ಮಾಡಿಕೊಳ್ಳಲಾಗಿದೆ. ತರ ಸಂಭ್ರಮ ಪಡ್ತಾ ಇದೆ. ಮತ್ತೆ ಕನ್ನಡದ ಸಂಭ್ರಮ ಕೂಡ ಲಂಡನ್ ನಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಕನ್ನಡ ಅಲ್ಲಿ ಕೂಡ ಕನ್ನಡ ಹೀಗೆ ವಿರಾಜಮಾನ ಆಯಿತು. ಇದೇ ರೀತಿ ಸಂಭ್ರಮ ಆಯಿತು. ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಅದ್ಭುತ ಅನುಭವ ಕಣ್ರಿ. ಅದನ್ನ ಹೇಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದು ತುಂಬಾ ಅಭಿಮಾನ ಪೂರ್ವಕಕ್ಕೆ ನನಗೆ ಏನು ಅಂತ ಹೇಳಿದ್ರೆ, ನಾನು ಒಂಟಿಯಾಗಿರ್ಲಿಲ್ಲ. ನನ್ನ ಕುಟುಂಬದ 7-8 ಸದಸ್ಯರು ನನ್ನ ಜೊತೆ ಇದ್ರು. ಅಲ್ಲೂ ಹೀಗೆ ಗುಂಪುಗೂಡಿ ಒಟ್ಟಿಗೆ ಹೋಗ್ತಾ ಇದ್ವಿ. ಒಂಥರ ಕನ್ನಡನ ಎಲ್ಲ ಸೇರಿ ನಾವು ಎಲ್ಲ ರೆಪ್ರೆಸೆಂಟ್ ಮಾಡಿದ ಹಾಗ ಆಯ್ತು. ಅದು ಜಾಗತಿಕ ಮಟ್ಟದಲ್ಲಿ ಅದು ವಿಶಿಷ್ಟ ಅನುಭವ. ಎಲ್ಲ ನನ್ನ ಮಕ್ಕಳು ಜೊತೆಲಿ ಇದ್ದವರು ಎಲ್ಲ ಥಿಯೇಟ್ ಇಲ್ಲಿನ ಸ್ಟೈಲಲ್ಲೇ ಕುಣಿದಾಡ್ಬಿಟ್ರು. ಆಕೆ ತುಂಬಾ ಟ್ಯಾಲೆಂಟೆಡ್ ಮಹಿಳೆ. ಆಕೆ ಮೊದಲ ಅತ್ಯುನ್ನತ ಪ್ರಶಸ್ತಿ ಎದೆಯ ಹಣತೆ ಕನ್ನಡ ಕೃತಿಯ ಇಂಗ್ಲಿಷ್ ಅನುವಾದಕ್ಕೆ ಸಿಕ್ಕ ಪ್ರಶಸ್ತಿ. ಬೆಂಗಳೂರು ಗ್ರಾಮಾಂತರ ಡಿಸಿ ಹಾಗೂ ಕಲಾತಂಡದಿಂದ ಭವ್ಯ ಭಾಗ್ಯ ಅವರನ್ನ ಸ್ವಾಗತ ಮಾಡಿಕೊಳ್ಳಲಾಗಿದೆ. ತರ ಸಂಭ್ರಮ ಪಡ್ತಾ ಇದೆ. ಮತ್ತೆ ಕನ್ನಡದ ಸಂಭ್ರಮ ಕೂಡ ಲಂಡನ್ ನಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಕನ್ನಡ ಅಲ್ಲಿ ಕೂಡ ಕನ್ನಡ ಹೀಗೆ ವಿರಾಜಮಾನ ಆಯಿತು. ಇದೇ ರೀತಿ ಸಂಭ್ರಮ ಆಯಿತು. ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಅದ್ಭುತ ಅನುಭವ ಕಣ್ರಿ. ಅದನ್ನ ಹೇಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದು ತುಂಬಾ ಅಭಿಮಾನ ಪೂರ್ವಕಕ್ಕೆ ನನಗೆ ಏನು ಅಂತ ಹೇಳಿದ್ರೆ, ನಾನು ಒಂಟಿಯಾಗಿರ್ಲಿಲ್ಲ. ನನ್ನ ಕುಟುಂಬದ 7-8 ಸದಸ್ಯರು ನನ್ನ ಜೊತೆ ಇದ್ರು. ಅಲ್ಲೂ ಹೀಗೆ ಗುಂಪುಗೂಡಿ ಒಟ್ಟಿಗೆ ಹೋಗ್ತಾ ಇದ್ವಿ. ಒಂಥರ ಕನ್ನಡನ ಎಲ್ಲ ಸೇರಿ ನಾವು ಎಲ್ಲ ರೆಪ್ರೆಸೆಂಟ್ ಮಾಡಿದ ಹಾಗ ಆಯ್ತು. ಅದು ಜಾಗತಿಕ ಮಟ್ಟದಲ್ಲಿ ಅದು ವಿಶಿಷ್ಟ ಅನುಭವ. ಎಲ್ಲ ನನ್ನ ಮಕ್ಕಳು ಜೊತೆಲಿ ಇದ್ದವರು ಎಲ್ಲ ಥಿಯೇಟ್ ಇಲ್ಲಿನ ಸ್ಟೈಲಲ್ಲೇ ಕುಣಿದಾಡ್ಬಿಟ್ರು. ಆಕೆ ತುಂಬಾ ಟ್ಯಾಲೆಂಟೆಡ್ ಮಹಿಳೆ. ಆಕೆ ಮೊದಲ ಅತ್ಯುನ್ನತ ಪ್ರಶಸ್ತಿ ಎದೆಯ ಹಣತೆ ಕನ್ನಡ ಕೃತಿಯ ಇಂಗ್ಲಿಷ್ ಅನುವಾದಕ್ಕೆ ಸಿಕ್ಕ ಪ್ರಶಸ್ತಿ. ಬೆಂಗಳೂರು ಗ್ರಾಮಾಂತರ ಡಿಸಿ ಹಾಗೂ ಕಲಾತಂಡದಿಂದ ಭವ್ಯ ಭಾಗ್ಯ ಅವರನ್ನ ಸ್ವಾಗತ ಮಾಡಿಕೊಳ್ಳಲಾಗಿದೆ. ಇದೇ ತರ ಸಂಭ್ರಮ ಪಡ್ತಾ ಇದೆ. ಮತ್ತೆ ಕನ್ನಡದ ಸಂಭ್ರಮ ಕೂಡ ಲಂಡನ್ ನಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಕನ್ನಡ ಅಲ್ಲಿ ಕೂಡ ಕನ್ನಡ ಹೀಗೆ ವಿರಾಜಮಾನ ಆಯಿತು. ಇದೇ ರೀತಿ ಸಂಭ್ರಮ ಆಯಿತು. ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಅದ್ಭುತ ಅನುಭವ ಕಣ್ರಿ. ಅದನ್ನ ಹೇಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದು ತುಂಬಾ ಅಭಿಮಾನ ಪೂರ್ವಕಕ್ಕೆ ನನಗೆ ಏನು ಅಂತ ಹೇಳಿದ್ರೆ, ನಾನು ಒಂಟಿಯಾಗಿರ್ಲಿಲ್ಲ. ನನ್ನ ಕುಟುಂಬದ 7-8 ಸದಸ್ಯರು ನನ್ನ ಜೊತೆ ಇದ್ರು. ಅಲ್ಲೂ ಹೀಗೆ ಗುಂಪುಗೂಡಿ ಒಟ್ಟಿಗೆ ಹೋಗ್ತಾ ಇದ್ವಿ. ಒಂಥರ ಕನ್ನಡನ ಎಲ್ಲ ಸೇರಿ ನಾವು ಎಲ್ಲ ರೆಪ್ರೆಸೆಂಟ್ ಮಾಡಿದ ಹಾಗ ಆಯ್ತು. ಅದು ಜಾಗತಿಕ ಮಟ್ಟದಲ್ಲಿ ಅದು ವಿಶಿಷ್ಟ ಅನುಭವ. ಎಲ್ಲ ನನ್ನ ಮಕ್ಕಳು ಜೊತೆಲಿ ಇದ್ದವರು ಎಲ್ಲ ಥಿಯೇಟ್ ಇಲ್ಲಿನ ಸ್ಟೈಲಲ್ಲೇ ಕುಣಿದಾಡ್ಬಿಟ್ರು. ಆಕೆ ತುಂಬಾ ಟ್ಯಾಲೆಂಟೆಡ್ ಮಹಿಳೆ. ಆಕೆ ಮೊದಲ ಅತ್ಯುನ್ನತ ಪ್ರಶಸ್ತಿ ಎದೆಯ ಹಣತೆ ಕನ್ನಡ ಕೃತಿಯ ಇಂಗ್ಲಿಷ್ ಅನುವಾದಕ್ಕೆ ಸಿಕ್ಕ ಪ್ರಶಸ್ತಿ. ಬೆಂಗಳೂರು ಗ್ರಾಮಾಂತರ ಡಿಸಿ ಹಾಗೂ ಕಲಾತಂಡದಿಂದ ಭವ್ಯ ಭಾಗ್ಯ ಅವರನ್ನ ಸ್ವಾಗತ ಮಾಡಿಕೊಳ್ಳಲಾಗಿದೆ.
ಸಂಭ್ರಮ ಪಡ್ತಾ ಇದೆ. ಮತ್ತೆ ಕನ್ನಡದ ಸಂಭ್ರಮ ಕೂಡ ಲಂಡನ್ ನಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಕನ್ನಡ ಅಲ್ಲಿ ಕೂಡ ಕನ್ನಡ ಹೀಗೆ ವಿರಾಜಮಾನ ಆಯಿತು. ಇದೇ ರೀತಿ ಸಂಭ್ರಮ ಆಯಿತು. ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಅದ್ಭುತ ಅನುಭವ ಕಣ್ರಿ. ಅದನ್ನ ಹೇಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದು ತುಂಬಾ ಅಭಿಮಾನ ಪೂರ್ವಕಕ್ಕೆ ನನಗೆ ಏನು ಅಂತ ಹೇಳಿದ್ರೆ ನಾನು ಒಂಟಿಯಾಗಿರ್ಲಿಲ್ಲ. ನನ್ನ ಕುಟುಂಬದ 7-8 ಸದಸ್ಯರು ನನ್ನ ಜೊತೆ ಇದ್ರು. ಅಲ್ಲೂ ಹೀಗೆ ಗುಂಪುಗೂಡಿ ಒಟ್ಟಿಗೆ ಹೋಗ್ತಾ ಇದ್ವಿ. ಒಂಥರ ಕನ್ನಡನ ಎಲ್ಲ ಸೇರಿ ನಾವು ಎಲ್ಲ ರೆಪ್ರೆಸೆಂಟ್ ಮಾಡಿದ ಹಾಗೆ ಆಯ್ತು. ಅದು ಜಾಗತಿಕ ಮಟ್ಟದಲ್ಲಿ ಅದು ವಿಶಿಷ್ಟ ಅನುಭವ. ಎಲ್ಲ ನನ್ನ ಮಕ್ಕಳು ಜೊತೆಲಿ ಇದ್ದವರು ಎಲ್ಲ ಇಲ್ಲಿನ ಸ್ಟೈಲಲ್ಲೇ ಕುಣಿದಾಡ್ಬಿಟ್ರು. ಆಕೆ ತುಂಬಾ ಟ್ಯಾಲೆಂಟೆಡ್ ಮಹಿಳೆ. ಆಕೆ ಮೊದಲ ಅತ್ಯುನ್ನತ ಪ್ರಶಸ್ತಿ ಎದೆಯ ಹಣತೆ ಕನ್ನಡ ಕೃತಿಯ ಇಂಗ್ಲಿಷ್ ಅನುವಾದಕ್ಕೆ ಸಿಕ್ಕ ಪ್ರಶಸ್ತಿ. ಬೆಂಗಳೂರು ಗ್ರಾಮಾಂತರ ಡಿಸಿ ಹಾಗೂ ಕಲಾತಂಡದಿಂದ ಭವ್ಯವಾಗಿ ಅವರನ್ನ ಸ್ವಾಗತ ಮಾಡಿಕೊಳ್ಳಲಾಗಿದೆ. ಇದೇ ತರ ಸಂಭ್ರಮ ಪಡ್ತಾ ಇದೆ. ಮತ್ತೆ ಕನ್ನಡದ ಸಂಭ್ರಮ ಕೂಡ ಲಂಡನ್ ನಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಕನ್ನಡ ಅಲ್ಲಿ ಕೂಡ ಕನ್ನಡ ಹೀಗೆ ವಿರಾಜಮಾನ ಆಯಿತು. ಇದೇ ರೀತಿ ಸಂಭ್ರಮ ಆಯಿತು. ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಅದ್ಭುತ ಅನುಭವ ಕಣ್ರಿ. ಅದನ್ನ ಹೇಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದು ತುಂಬಾ ಅಭಿಮಾನ ಪೂರ್ವಕಕ್ಕೆ ನನಗೆ ಏನು ಅಂತ ಹೇಳಿದ್ರೆ ನಾನು ಒಂಟಿಯಾಗಿರ್ಲಿಲ್ಲ. ನನ್ನ ಕುಟುಂಬದ 7-8 ಸದಸ್ಯರು ನನ್ನ ಜೊತೆ ಇದ್ರು. ಅಲ್ಲೂ ಹೀಗೆ ಗುಂಪುಗೂಡಿ ಒಟ್ಟಿಗೆ ಹೋಗ್ತಾ ಇದ್ವಿ. ಒಂಥರ ಕನ್ನಡನ ಎಲ್ಲ ಸೇರಿ ನಾವು ಎಲ್ಲ ರೆಪ್ರೆಸೆಂಟ್ ಮಾಡಿದ ಹಾಗೆ ಆಯ್ತು. ಅದು ಜಾಗತಿಕ ಮಟ್ಟದಲ್ಲಿ ಅದು ವಿಶಿಷ್ಟ ಅನುಭವ. ಎಲ್ಲ ನನ್ನ ಮಕ್ಕಳು ಜೊತೆಲಿ ಇದ್ದವರು ಎಲ್ಲ ಇಲ್ಲಿನ ಸ್ಟೈಲಲ್ಲೇ ಕುಣಿದಾಡ್ಬಿಟ್ರು. ಆಕೆ ತುಂಬಾ ಟ್ಯಾಲೆಂಟೆಡ್ ಮಹಿಳೆ. ಆಕೆ ಮೊದಲ ಅತ್ಯುನ್ನತ ಪ್ರಶಸ್ತಿ ಎದೆಯ ಹಣತೆ ಕನ್ನಡ ಕೃತಿಯ ಇಂಗ್ಲಿಷ್ ಅನುವಾದಕ್ಕೆ ಸಿಕ್ಕ ಪ್ರಶಸ್ತಿ. ಬೆಂಗಳೂರು ಗ್ರಾಮಾಂತರ ಡಿಸಿ ಹಾಗೂ ಕಲಾತಂಡದಿಂದ ಭವ್ಯವಾಗಿ ಅವರನ್ನ ಸ್ವಾಗತ ಮಾಡಿಕೊಳ್ಳಲಾಗಿದೆ. ಇದೇ ತರ ಸಂಭ್ರಮ ಪಡ್ತಾ ಇದೆ. ಮತ್ತೆ ಕನ್ನಡದ ಸಂಭ್ರಮ ಕೂಡ ಲಂಡನ್ ನಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಕನ್ನಡ ಅಲ್ಲಿ ಕೂಡ ಕನ್ನಡ ಹೀಗೆ ವಿರಾಜಮಾನ ಆಯಿತು. ಇದೇ ರೀತಿ ಸಂಭ್ರಮ ಆಯಿತು. ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಅದ್ಭುತ ಅನುಭವ ಕಣ್ರಿ. ಅದನ್ನ ಹೇಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದು ತುಂಬಾ ಅಭಿಮಾನ ಪೂರ್ವಕಕ್ಕೆ ನನಗೆ ಏನು ಅಂತ ಹೇಳಿದ್ರೆ ನಾನು ಒಂಟಿಯಾಗಿರ್ಲಿಲ್ಲ. ನನ್ನ ಕುಟುಂಬದ 7-8 ಸದಸ್ಯರು ನನ್ನ ಜೊತೆ ಇದ್ರು. ಅಲ್ಲೂ ಹೀಗೆ ಗುಂಪುಗೂಡಿ ಒಟ್ಟಿಗೆ ಹೋಗ್ತಾ ಇದ್ವಿ. ಒಂಥರ ಕನ್ನಡನ ಎಲ್ಲ ಸೇರಿ ನಾವು ಎಲ್ಲ ರೆಪ್ರೆಸೆಂಟ್ ಮಾಡಿದ ಹಾಗೆ ಆಯ್ತು. ಅದು ಜಾಗತಿಕ ಮಟ್ಟದಲ್ಲಿ ಅದು ವಿಶಿಷ್ಟ ಅನುಭವ. ಎಲ್ಲ ನನ್ನ ಮಕ್ಕಳು ಜೊತೆಲಿ ಇದ್ದವರು ಎಲ್ಲ ಇಲ್ಲಿನ ಸ್ಟೈಲಲ್ಲೇ ಕುಣಿದಾಡ್ಬಿಟ್ರು. ಆಕೆ ತುಂಬಾ ಟ್ಯಾಲೆಂಟೆಡ್ ಮಹಿಳೆ. ಆಕೆ